ನಮಸ್ಕಾರ ಪ್ರಿಯ ವೀಕ್ಷಕರೇ. 2026ನೇ ಇಸ್ವಿಯ ಯುಗಾದಿಯ ವರ್ಷ ಭವಿಷ್ಯ. ಈ ವರ್ಷ ಯಾರಿಗೆ ಹೇಗಿರುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತೇನೆ. ಮೊದಲನೇ ಬಾರಿಗೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಭೇಟಿ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ವೈವಾಹಿಕ ಜೀವನದಲ್ಲಿ ತೊಡಕುಗಳು ಉಂಟಾಗಿದ್ರೆ ಅಥವಾ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿನ ಸಮಸ್ಯೆಗಳು ಎದುರಾಗಿದ್ರೆ ಅದಕ್ಕೆ ಪರಿಹಾರ ಬೇಕು ಅನ್ನುವಂತಹದ್ದಾದ್ರೆ ಖಂಡಿತವಾಗಿ ನಿಮಗೆ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಅನ್ನುವಂಥದ್ದು ಇಲ್ಲಿ ಸಿಗ್ತದೆ. ಹಾಗಾಗಿ ಗುರೂಜಿ ಅವರನ್ನ ನೇರವಾಗಿ ಭೇಟಿ ಮಾಡಿ ಅಥವಾ ಕೆಳಗೆ ಕಾಣ್ತಾ ಇರುವಂತಹ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಇನ್ನು 2026ನೇ ಇಸ್ವಿಯ ಈ ಒಂದು ನೂತನ ಸಂವತ್ಸರ ಯಾವುದು ಆರಂಭ ಆಗ್ತಾ ಇದೆ, ಅದರ ಒಂದು ಗ್ರಹ ಸ್ಥಿತಿಗಳು ಹೇಗಿದೆ, ಸುಮ್ಮನೆ ಬ್ರೀಫ್ ಆಗಿ ಹೇಗಿರುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಈ ಒಂದು ವರ್ಷದ ಒಂದು ನೂತನವಾದಂತಹ ಸಂವತ್ಸರ ಯಾವ್ದಪ್ಪ ಅಂದ್ರೆ ಅದೇ ಪರಾಭಾವ ಸಂವತ್ಸರ. ಪರಾಭಾವ ನಾಮ ಸಂವತ್ಸರ ಅನ್ನುವಂತಹದ್ರ ಅರ್ಥ ಏನಪ್ಪಾ, ಅದರ ಒಂದು ಹೆಸರಿನಲ್ಲೇ ಇರುವ ಹಾಗೆ ಅವಮಾನಕರ ಸೋಲು ಅಥವಾ ಸೋಲಿನ ಪರಿಸ್ಥಿತಿ ಅನ್ನುವಂತಹದ್ದು. ಈ ಒಂದು ವರ್ಷದಲ್ಲಿ ಈ ರೀತಿಯಾದಂತಹ ಸಂವತ್ಸರದ ಒಂದು ಪ್ರಭಾವ ಅನ್ನುವಂಥದ್ದು ರಾಜಕೀಯ ವ್ಯಕ್ತಿಗಳ ಮೇಲೆ, ವಿವಿಧ ರಾಜಕೀಯ ಕ್ಷೇತ್ರಗಳ ಮೇಲೆ, ಪ್ರಮುಖ ವ್ಯಕ್ತಿಗಳ ಜೀವನದ ಮೇಲೆ ಮಹತ್ತರವಾದಂತಹ ಬದಲಾವಣೆಗಳನ್ನ ಸಂಭವಿಸುವಂತಹ ಸಾಧ್ಯತೆ ಇರುವಂತಹದ್ದು. ಎಲ್ಲಾ ಕಡೆಯಲ್ಲೂ ಕೂಡ ಸೋಲು ಅನ್ನುವಂತಹದ್ದು ಪ್ರತಿಯೊಬ್ಬರಲ್ಲಿ, ಅಥವಾ ಒಂದು ಪರನಂಬಿಕೆ ಅನ್ನುವಂತಹದ್ದು, ಈ ರೀತಿಯಾಗಿ ಅವಮಾನಕರವಾದಂತಹ ಘಟನೆಗಳು ಈ ವರ್ಷ ಹೆಚ್ಚಿನದಾಗಿ ನಡೀತಾ ಇರುವಂತದ್ದು. ಇನ್ನು ರಾಜಗುರು ಬೃಹಸ್ಪತಿ ಅನ್ನುವಂತಹವನು ಈ ವರ್ಷ ರಾಜ ಆಗಿರ್ತಾನೆ, ಬೃಹಸ್ಪತಿ. ಹಾಗಾಗಿ ಆದರೆ ಆ ರಾಜ ಆಗಿರುವಂತಹ ಬೃಹಸ್ಪತಿ ಒಳ್ಳೇದೇನೋ ಮಾಡ್ತಾನೆ, ಆದ್ರೆ ವಿಶೇಷವಾಗಿ ಈ ವರ್ಷ ಕೇತು ಗ್ರಹದ ಪ್ರಭಾವ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರುವುದರಿಂದಾಗಿ ಎಲ್ಲ ಕೂಡ ತಳಕೆಳಗಾಗುತ್ತೆ. ಈ ರೀತಿಯಾಗಿ ಈ ಒಂದು ಸಂವತ್ಸರದ ಒಂದು ಪ್ರಭಾವ ಅನ್ನುವಂಥದ್ದನ್ನ ಪ್ರತಿಯೊಬ್ಬರ ಒಂದು ಜೀವನದಲ್ಲಿಯೂ ಕೂಡ ಅನುಭವಕ್ಕೆ ಬರುವಂತಹದ್ದಾಗ್ತದೆ. ಇನ್ನ ಈ ಏಪ್ರಿಲ್ ನಿಂದ ಜುಲೈವರೆಗೂ ನೋಡುವಂತದ್ದಾದ್ರೆ ಕಾಳಸರ್ಪದ ಯೋಗ ಅನ್ನುವಂತಹದ್ದು ಉಂಟಾಗುವಂತಹ ಸಾಧ್ಯತೆ ಇರುವುದರಿಂದಾಗಿ, ಜೊತೆಗೆ ಸುಮಾರು 200 ವರ್ಷಗಳ ನಂತರ ಕಾಣುವಂತಹ ಅಪರೂಪವಾದಂತಹ ಗ್ರಹಗಳ ಒಂದು ಸಂಯೋಗ ಅನ್ನುವಂತಹದ್ದು ಈ ವರ್ಷ ಸಂಭವಿಸಬಹುದಾದಂತಹ ಒಂದು ವಿದ್ಯಮಾನಗಳು ಅಥವಾ ಏನು ನಡೆಯುವಂತಹ ಘಟನೆಗಳಿಗೆ ಅದು ಕಾರಣವಾಗುವಂತಹದ್ದು. ಹಾಗಾಗಿ ಸ್ವಲ್ಪ ಎಲ್ಲಾ ವಿಷಯಗಳಲ್ಲಿಯೂ ಕೂಡ ಸಾಮಾನ್ಯ ಜನರುಗಳು ಎಚ್ಚರಿಕೆಯನ್ನ ವಹಿಸುವಂತಹದ್ದು ಬಹಳ ಉತ್ತಮ ಅಂತಾನೆ ಹೇಳ್ಬಹುದು. ಇನ್ನ ಸಾಮಾಜಿಕವಾಗಿ ಇನ್ನು ವೈಯಕ್ತಿಕವಾದಂತಹ ಭವಿಷ್ಯಗಳು ಹೇಗಿರುತ್ತೆ ಅಂದ್ರೆ ಮಾನಸಿಕವಾದಂತಹ ಒತ್ತಡ ಅನ್ನುವಂಥದ್ದು ಇರ್ತದೆ. ಜನರಲ್ಲಿ ನಿದ್ರಾಹೀನತೆ, ನರ ಸಂಬಂಧಿತವಾದಂತಹ ಸಮಸ್ಯೆಗಳಾಗುವಂತಹದ್ದು, ಅದರಿಂದಾಗಿ ಮಾನಸಿಕವಾದಂತಹ ಅನಾರೋಗ್ಯ ಅನ್ನುವಂತಹದ್ದು ಹೆಚ್ಚಾಗಿ ಆಗುವಂತಹದ್ದು. ಹಾಗಾಗಿ ಮನಸ್ಸಿನ ಮೇಲೆ ಬೀಳುವಂತಹ ಪರಿಣಾಮಗಳ ಕಡೆ ಹೆಚ್ಚು ಗಮನವನ್ನ ಕೊಡ್ಬೇಕಾಗುತ್ತೆ ಪ್ರತಿಯೊಬ್ಬರು ಕೂಡ. ಹಾಗೇನೆ ಮಹಿಳೆಯರಿಗೆ ಹೇಗಿದೆ ಅನ್ನುವಂಥದ್ದು ನೋಡೋದಾದ್ರೆ 2026ನೇ ಇಸ್ವಿಯಲ್ಲಿ ಮಹಿಳೆಯರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಅನುಕೂಲಕರವಂತಹ ವರ್ಷ ಆಗಿರುವಂತಹದ್ದು. ವಿವಿಧ ಕ್ಷೇತ್ರಗಳಲ್ಲಿ ಅವರು ಉತ್ತಮ ಪ್ರಗತಿ ಮತ್ತು ಸಾಧನೆಗಳನ್ನ ಸಾಧಿಸುವಂತಹ ಒಂದು ಅದ್ಭುತವಾದಂತಹ ವರ್ಷ ಆಗಿರುತ್ತೆ ಮಹಿಳೆಯರಿಗೆ. ಹಾಗೇನೆ ಇನ್ನು ಮಾಧ್ಯಮಗಳಿಗೆ ಹೇಗಿರುತ್ತೆ ಅನ್ನುವಂಥದ್ದನ್ನ ನೋಡುವಂಥದ್ದಾದ್ರೆ ಮಾಧ್ಯಮದಲ್ಲಿ ಯಾರಿರ್ತಾರೆ ಅಂತಹವ್ರಿಗೆ ಸೋಷಿಯಲ್ ಮೀಡಿಯಾ ಅಥವಾ ಮುಖ್ಯವಾಹಿನಿಯ ಮಾಧ್ಯಮಗಳಲ್ಲಿ ಇರುವಂತಹವರಿಗೆ ಸುಳ್ಳು ಸುದ್ದಿ ಹರಡುವುದು ಅಥವಾ ವ್ಯಕ್ತಿಗಳ ಮಾನಹಾನಿ ಮಾಡುವಂತಹ ಘಟನೆಗಳನ್ನ ಅವರು ಮಾಡುವುದರಿಂದಾಗಿ ಆ ರೀತಿಯಾದಂತಹ ಕೆಲಸಗಳನ್ನೇನಾದ್ರೂ ಮಾಡಿದ್ದೇ ಅಲ್ಲಿ ಖಂಡಿತವಾಗಿ ಕಠಿಣವಾದಂತಹ ಕಾನೂನು ಕ್ರಮಗಳನ್ನ ಅವರು ಎದುರಿಸುವಂತಹ ಸಾಧ್ಯತೆಗಳು ಹೆಚ್ಚಿನ ಮಟ್ಟದಲ್ಲಿ ಕಂಡು ಬರ್ತಾ ಇರುವಂತಹದ್ದು. ಹಾಗಾಗಿ ಸ್ವಲ್ಪ ಜಾಗೃತರಾಗಿರುವಂತದ್ದು ಬಹಳ ಉತ್ತಮ ಅಂತಾನೆ ಹೇಳ್ಬಹುದು. ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ನೋಡುವಂತದ್ದಾದ್ರೆ ರಾಜಕೀಯ ಕ್ಷೇತ್ರದಲ್ಲಿ ಕೆಲವು ಪ್ರದೇಶಗಳಲ್ಲಿ ಆಯಾ ಪಕ್ಷಗಳಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗಿ ಆಡಳಿತದಲ್ಲಿ ಬದಲಾವಣೆಗಳು ಸಂಭವಿಸುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಕೆಲವು ಪ್ರಮುಖ ರಾಜಕಾರಣಿಗಳ ಅನಾರೋಗ್ಯ ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆಗಳಿರೋದ್ರಿಂದಾಗಿ ರಾಜಕೀಯದಲ್ಲಿ ಏರುಪೇರುಗಳು ಸಾಮಾನ್ಯವಾಗಿ ನಾವು ನೋಡ್ತಾ ಹೋಗ್ತೇವೆ ಈ ವರ್ಷದಲ್ಲಿ. ಇನ್ನು ಕಾನೂನು ಪ್ರಕರಣಗಳು ಕೂಡ ಈ ವರ್ಷದಲ್ಲಿ ರಾಜಕೀಯ ನಾಯಕರಿಗೆ ಕಾನೂನು ಸಂಬಂಧವಾದಂತಹ ಸಮಸ್ಯೆಗಳಾಗಿರಬಹುದು, ತನಿಖೆಗಳಾಗುವಂತಹ ಈ ರೀತಿಯಾದಂತಹ ಸಾಧ್ಯತೆಗಳು ಹೆಚ್ಚಿನ ಮಟ್ಟದಲ್ಲಿ ಕಂಡು ಬರ್ತಾ ಇರುವಂತದ್ದು. ಇನ್ನು ನೈಸರ್ಗಿಕ ವಿಕೋಪಗಳನ್ನ ನೋಡುವಂತದ್ದಾದ್ರೆ, ಆರ್ಥಿಕತೆಯ ಬಗ್ಗೆ ನೋಡುವಂತದ್ದಾದ್ರೆ
ಅನಾಹುತಗಳು ಅನ್ನುವಂಥದ್ದು ಹೆಚ್ಚಿನ ಮಟ್ಟದಲ್ಲಿ ಕಂಡು ಬರ್ತಾ ಇರುವಂತದ್ದು ಈ ವರ್ಷದಲ್ಲಿ. ಹಲವು ಕಡೆಗಳಲ್ಲಿ ಬಸ್ ಅಪಘಾತಗಳಾಗುವಂತಹದ್ದು ಅಥವಾ ಅನಾಹುತಗಳಾಗುವಂತಹ ಸಾಧ್ಯತೆಗಳು ಹೆಚ್ಚಿನ ಮಟ್ಟದಲ್ಲಿದೆ. ಹಾಗೇನೆ ಎತ್ತರ ಪ್ರದೇಶಗಳಿಗೆ ಯಾರಾದ್ರೂ ಪ್ರವಾಸ ಬೆಳೆಸುವಂತಹವರಾಗಿದ್ರೆ, ಕಣಿವೆ ಪ್ರದೇಶಗಳಲ್ಲಿ ಪ್ರವಾಸ ಮಾಡುವಂತವರಾಗಿದ್ರೆ ವಿಶೇಷವಾಗಿ ಜಾಗ್ರತೆಯನ್ನ ವಹಿಸ್ಬೇಕಾಗತ್ತೆ. ಯಾಕೆ ಅನ್ನುವಂಥದ್ದಾದ್ರೆ ಅಲ್ಲಿ ಗುಡ್ಡ ಕುಸಿಯುವಂತಹದ್ದು ಅಥವಾ ಇನ್ನೇನಾದ್ರೂ ಅಪಘಾತಗಳಾಗುವಂಥದ್ದು, ಬಸ್ ಅಪಘಾತಗಳಾಗುವಂಥದ್ದು ಈ ರೀತಿಯಾಗಿ ಕಂಡು ಬರುವಂಥದ್ದು ಬಹಳ ಒಂದು ಈ ರೀತಿಯಾದಂತಹ ವಿದ್ಯಮಾನಗಳನ್ನ ನೀವು ತಡಿಬೇಕು ಅನ್ನುವಂಥದ್ದಾದ್ರೆ ಆ ಕಡೆಯಲ್ಲಿ ಯಾರು ಜಾಸ್ತಿ ಟ್ರಾವೆಲ್ ಮಾಡ್ಬೇಕು ಅಂತ ಬಯಸ್ತೀರಿ ಅಂತ ಅವರು ಈಗಲೇ ಎಚ್ಚೆತ್ಕೊಳ್ಳುವಂಥದ್ದು ಬಹಳ ಉತ್ತಮ ಅಂತಾನೆ ಈ ಮೂಲಕವಾಗಿ ಹೇಳ್ಬೋದಾಗುತ್ತೆ. ಇನ್ನು ಪ್ರವಾಹ ಅನ್ನುವಂಥದ್ರ ಬಗ್ಗೆ ನೋಡುವಂತಂದ್ರೆ ಕೆಲವು ಕಡೆ ಕೆಲವು ಪ್ರದೇಶಗಳಲ್ಲಿ ಭಾರಿ ಮಳೆ ಸಂಭವಿಸಿ ಪ್ರವಾಹಗಳಿಂದ ಆಸ್ತಿ ಪಾಸ್ತಿಗಳು ನಷ್ಟ ಆಗುವಂತ ಸಾಧ್ಯತೆಗಳಿರುವಂತಹದ್ದು. ಈ ವರ್ಷ ಮಳೆ ಬೆಳೆ ಅನ್ನುವಂಥದ್ದು ಬಹಳ ಉತ್ತಮವಾಗಿದೆ ಅಂತಾನೆ ನೋಡಬಹುದು. ಹಾಗೇನೆ ಬಂಗಾರ ಬೆಳ್ಳಿಯ ಬಗ್ಗೆ ನೋಡುವಂತದ್ದಾದ್ರೆ ಈಗ ಆಲ್ರೆಡಿ ಬಂಗಾರ ಬೆಳ್ಳಿಯ ಬೆಲೆ ಅನ್ನುವಂಥದ್ದು ಏರಿಕೆಯಲ್ಲೇ ಇದೆ. ಅದೇ ರೀತಿಯಾಗಿ 2026 ಯುಗಾದಿಯ ಒಂದು ಭವಿಷ್ಯ ಏನ್ ಹೇಳುತ್ತಪ್ಪ ಅನ್ನುವಂಥದ್ದಾದ್ರೆ ಈ ವರ್ಷವೂ ಕೂಡ ಭಾರಿ ಬೆಲೆ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ತೋರಿಸ್ತಾ ಇರುವಂತಹದ್ದು. ಹಾಗೇನೆ ಇದಕ್ಕೆಲ್ಲ ಪರಿಹಾರಗಳೇನು ಅನ್ನುವಂಥದ್ದನ್ನ ನೋಡ್ಕೊಳ್ಳೋದಾದ್ರೆ ಬಹಳ ಸಿಂಪಲ್ ಆಗಿರುವಂತಹ ಪರಿಹಾರ, ಆರ್ಥಿಕವಾಗಿ ನೀವು ಎಚ್ಚೆತ್ಕೊಳ್ಬೇಕಾಗಿರುವಂತದ್ದು ಪ್ರತಿಯೊಬ್ಬರು ಕೂಡ 2026ನೇ ಇಸ್ವಿಯಲ್ಲಿ ಯಾರಿಗಾದ್ರೂ ನೀವು ಸಾಲ ಕೊಡುವಂತಹದ್ದು ಅಥವಾ ಲೋನ್ಸ್ ಗಳನ್ನ ನಿಮ್ ಕಡೆಯಿಂದ ಅವ್ರಿಗೆ ಏನು ಒಂದು ಅಗ್ರಿಮೆಂಟ್ ಮಾಡ್ಕೊಡುವಂಥದ್ದು ಅಥವಾ ಶೂರಿಟಿ ಹಾಕೊಡುವಂತಹದ್ದು ಏನಾದ್ರೂ ಈ ರೀತಿಯಾಗಿ ಹೆಲ್ಪ್ ಮಾಡುವಂತ ವಿಚಾರಗಳಲ್ಲಿ ಹೆಚ್ಚು ಜಾಗೃತಿಯನ್ನ ವಹಿಸ್ಬೇಕಾಗತ್ತೆ. ಯಾಕೆ ಅನ್ನುವಂಥದ್ದಾದ್ರೆ ಕೊಡುವಂಥದ್ದೇನೋ ನೀವು ಹೆಲ್ಪಿಂಗ್ ನೇಚರ್ ಅಲ್ಲಿ ನೀವು ದುಡ್ಡು ಹಣಕಾಸುಗಳನ್ನ ನಿಮ್ಮ ಸ್ನೇಹಿತರಿಗೋ ಅಥವಾ ನಿಮ್ಗೆ ಯಾರು ಬೇಕಾದವ್ರಿಗೆ ನೀವು ಕೊಡ್ಬಹುದು. ಆದ್ರೆ ಆ ಹಣಕಾಸು ಮರಳಿ ಪಡೆಯುವುದು ಬಹಳ ಕಷ್ಟ ಅನ್ನುವಂಥದ್ದಾಗ್ತದೆ. ಹೌದು, ಯಾಕೆ ಅಂದ್ರೆ ಅವರು ಕೊಡುವಂತಹ ಸಂದರ್ಭದಲ್ಲಿ ಬಹಳ ಒಳ್ಳೆಯವರಾಗಿರ್ತಾರೆ, ಆದ್ರೆ ಇಸ್ಕೊಳ್ಳುವಂತ ಸಂದರ್ಭದಲ್ಲಿ ನಿಮಗೆಷ್ಟೇ ಕಷ್ಟ ಇದ್ರೂ ಅವ್ರು ಹಿಂದಿರುಗಿಸುವಂತಹದ್ದು ಬಹಳ ವಿಳಂಬ ಆಗುವಂತಹದ್ದಾಗ್ತದೆ. ಹಾಗಾಗಿ ಹಣಕಾಸಿನ ವ್ಯವಹಾರಗಳನ್ನ ಮಾಡುವಾಗ ಬಹಳ ಜಾಗೃತೆಯಿಂದ ಇರ್ಬೇಕಾಗತ್ತೆ ಎಲ್ಲರೂ ಕೂಡ. ಇನ್ನು ವಿಶೇಷವಾಗಿ ನೀವು ಯಾವ್ದಾದ್ರು ಮುಖ್ಯವಾದಂತಹ ಕೆಲಸಗಳಿಗೆ ಹೋಗ್ಬೇಕು, ಆ ಕೆಲಸದಲ್ಲಿ ನೀವು ಜಯಶಾಲಿಗಳಾಗ್ಬೇಕು, ಆ ಒಂದು ಕೆಲಸ ಅನ್ನುವಂಥದ್ದು ನಿಮ್ಗೆ ಆಗ ಬರ್ಬೇಕು ಅನ್ನುವಂತಹದ್ದಾದ್ರೆ ಯಾರೇ ಆದ್ರೂ ಕೂಡ ಈ ವರ್ಷದಲ್ಲಿ ಇದೊಂದು ಟಿಪ್ಸ್, ಈ ಒಂದು ಬಣ್ಣದ ಬಟ್ಟೆನ ಧರಿಸಿ ನೀವು ಹೋಗೋದ್ರಿಂದಾಗಿ ನಿಮ್ಮ ಕೆಲಸಗಳು ಸುಸೂತ್ರವಾಗಿ ಆಗ್ತದೆ. ಯಾವ್ದಪ್ಪ ಅದು ಅಂದ್ರೆ ಲೆಮನ್ ಎಲ್ಲೋ ಅಥವಾ ನಿಂಬೆ ಹಳದಿ ಅಂತ ಹೇಳ್ತಾರಲ್ಲ ಆ ಬಣ್ಣದ ಒಂದು ವಸ್ತ್ರವನ್ನ ಧರಿಸಿ ನೀವು ಮುಖ್ಯವಾದಂತಹ ಕಾರ್ಯ ಅಥವಾ ಕೆಲಸಗಳಿಗೆ ನೀವು ಹೋಗೋದ್ರಿಂದಾಗಿ ನಿಮ್ಮ ಕೆಲಸಗಳು ಅನ್ನುವಂಥದ್ದು ಬಹಳ ವಿಶೇಷವಾಗಿ ನಿಮ್ ಕೈಗೂಡುವಂತದ್ದಾಗ್ತದೆ. ಇನ್ನು ದೇವತಾ ದರ್ಶನ ಅನ್ನುವಂಥದ್ದಾದ್ರೆ ಕಾಳಹಸ್ತಿಯಲ್ಲಿರುವಂತಹ ದಕ್ಷಿಣಾಮೂರ್ತಿಯ ಒಂದು ದೇವರ ದರ್ಶನವನ್ನ ಮಾಡಿ ಹಳದಿ ಹೂಗಳಿಂದ ಅರ್ಚನೆಯನ್ನ ಮಾಡಿಸೋದ್ರಿಂದಾಗಿ ನಿಮಗೆ ಎಂತಹದ್ದೇ ಕಷ್ಟಗಳೆದುರಾದ್ರೂ ಕೂಡ ಈ ಒಂದು ಪರಾಭಾವ ಸಂವತ್ಸರದಲ್ಲಿ ಅದು ನಿಮಿಷ ಮಾತ್ರದಲ್ಲಿ ಮಾಯವಾಗುವಂತದ್ದಾಗ್ತದೆ. ಖಂಡಿತವಾಗಿ ಕಾಳಹಸ್ತಿಯಲ್ಲಿರುವಂತಹ ಆ ದಕ್ಷಿಣಾಮೂರ್ತಿಯ ಸ್ವಾಮಿಯನ್ನ ದರ್ಶನ ಮಾಡ್ಕೊಂಡ್ ಬನ್ನಿ. ಒಮ್ಮೆ ಆದ್ರೂ ಈ ವರ್ಷದಲ್ಲಿ ನಿಮ್ಮ ಒಂದು ಭವಿಷ್ಯ ಅನ್ನುವಂಥದ್ದು ಚೇಂಜ್ ಆಗ್ತದೆ. ಇನ್ನು 50 ವರ್ಷ ಮೇಲ್ಪಟ್ಟಿರುವಂತಹವ್ರು ಯಾರೇ ಆದ್ರೂ ಕೂಡ ವಯಸ್ಸಾದಂತಹವರು ಮೆಟ್ಟಲು ಹತ್ತುವಾಗ ಇಳಿಯುವಾಗ ಬಹಳ ಜಾಗೃತೆಯಿಂದ ಇರ್ಬೇಕಾಗ್ತದೆ. ಯಾಕೆ ಅಂದ್ರೆ ಜಾರಿ ಬೀಳುವಂತಹದ್ದು, ಕೈಕಾಲು ಮೂಳೆಗಳನ್ನು ಮುರ್ಕೊಳ್ಳುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ವಯಸ್ಸಾಗಿರುವಂತಹವರು ಈ ಒಂದು ವಿಚಾರಗಳಲ್ಲಿ ಹೆಚ್ಚು ಜಾಗೃತಿಯನ್ನ ವಹಿಸುವಂಥದ್ದು ಬಹಳ ಉತ್ತಮ ಅಂತಾನೆ ಈ ಮೂಲಕವಾಗಿ ಹೇಳ್ಬಹುದಾಗ್ತದೆ. ಸಮತೋಲನ, ನ್ಯಾಯ, ಸೌಂದರ್ಯ. ತುಲಾ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಬ್ಯಾಲೆನ್ಸ್ ಇರುವಾಗಲೇ ನೀವು ಹೊಳೆಯುವಂತಹದ್ದಾಗುತ್ತೆ. ಆದ್ರೆ ಈ ಒಂದು ಯುಗಾದಿಯ ನಂತರದಲ್ಲಿ ನಿಮ್ಗೆ ಯುಗಾದಿಯ ವರ್ಷ ಭವಿಷ್ಯದಲ್ಲಿ ನೀವೊಂದು ನಿರ್ಧಾರ ನಿಮ್ಮ ಸಮತೋಲನವನ್ನ ಪರೀಕ್ಷಿಸಲಿರುವಂತಹದ್ದಾಗ್ತದೆ. 2026 ನಿಮ್ಮ ಸಂಬಂಧ ಈ ಒಂದು ಹಣ ವೃತ್ತಿಯಲ್ಲಿ ಹೊಸ ತಿರುವುಗಳನ್ನ ಕಾಣ್ತಾ ಹೋಗ್ತೀರಿ. ಆದ್ರೆ ನೀವು ಆಯ್ಕೆ ಮಾಡುವಂತಹ ದಾರಿ ನಿಮ್ಮ ಭಾಗ್ಯವನ್ನ ತೀರ್ಮಾನ ಮಾಡುವಂತಹದ್ದಾಗಿರ್ತದೆ. ಹಾಗಾಗಿ ಈ ಒಂದು ತುಲಾ ರಾಶಿಯವರ ಯುಗಾದಿಯ 2026ನೇ ಇಸ್ವಿಯ ಒಂದು ವರ್ಷ ಭವಿಷ್ಯ ಅಥವಾ ಮಹಾಭವಿಷ್ಯ ಹೇಗಿದೆ ಅನ್ನೋದನ್ನ ನಾವು ನೋಡ್ಕೊಳ್ಬೇಕಾಗತ್ತೆ. ಹಾಗಾದ್ರೆ ತಿಳ್ಕೊಳ್ಳೋಣ ತುಲಾ ರಾಶಿಯವರು ಹೇಗಿರ್ತಾರೆ, ಅವರು ಸ್ವಾಭಾವಿಕವಾಗಿ ಅನ್ನೋದಾದ್ರೆ ತುಲಾ ರಾಶಿಯವರು ವಾಯುತತ್ವ ರಾಶಿ ಅಂತಾನೆ ಹೇಳ್ಬಹುದು. ಸ್ವಾಭಾವಿಕವಾಗಿ ಅವರು ವಾಯುತತ್ವದ ರಾಶಿ, ಹಾಗೇನೆ ಅಧಿಪತಿ ಶುಕ್ರನಾಗಿರ್ತಾನೆ. ಈ ಒಂದು ರಾಶಿಯ ಅಧಿಪತಿ ಶುಕ್ರನು. ಹಾಗೇನೆ ನಿಮ್ಮ ಒಂದು ಚಾರ್ಮ್ ಆಗಿರ್ಬಹುದು, ಡಿಪ್ಲೊಮ್ಯಾಟಿಕ್, ಹಾಗೇನೆ
ರಿಲೇಶನ್ಶಿಪ್ ಓರಿಯೆಂಟೆಡ್ ಆಗಿರುವಂತಹ ವ್ಯಕ್ತಿಗಳಾಗಿರ್ತೀರಿ. ಆದ್ರೆ ಡಿಸಿಷನ್ ನ ತೆಗೆದುಕೊಳ್ಳುವಲ್ಲಿ ವಿಳಂಬ ಮತ್ತು ದೊಡ್ಡ ಸವಾಲುಗಳನ್ನ ಅನುಭವಿಸುವಂತ ವ್ಯಕ್ತಿಗಳಾಗಿರ್ತೀರಿ. ಬಹಳ ಕೇರಿಂಗ್ ಪರ್ಸನ್ ಕೂಡ ಆಗಿರ್ತಾರೆ ಈ ಒಂದು ತುಲಾ ರಾಶಿಯವರು. ಯಾರಿಗಾದ್ರೂ ಪ್ರಾಬ್ಲಮ್ಸ್ ಅಂದ್ರೆ ಬೇಗ ಹೋಗಿ ಅವರಿಗೆ ಹೆಲ್ಪ್ ಮಾಡೋದ್ರಲ್ಲಿ ಮೊದಲನೇ ಸಾಲಲ್ಲಿ ಇರುವಂತಹವರೇ ತುಲಾ ರಾಶಿಯವರಾಗಿರ್ತಾರೆ. ಅವ್ರ ಹತ್ರದವರೇ ಆಗಿರ್ಲಿ, ಫ್ರೆಂಡ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿದ್ರು ಅಂತವ್ರಿಗೂ ಕೂಡ ಹೋಗಿ ಹೆಲ್ಪ್ ಮಾಡುವಂತ ಹೆಲ್ಪಿಂಗ್ ನೇಚರ್ ಅನ್ನುವಂಥದ್ದು ಈ ಒಂದು ತುಲಾ ರಾಶಿಯವರಲ್ಲಿ ಸಾಕಷ್ಟು ನೀವು ನೋಡಬಹುದಾದಂತಹ ಒಂದು ಒಳ್ಳೆಯ ಗುಣ ಅನ್ನುವಂಥದ್ದನ್ನೇ ಹೇಳ್ಬಹುದು. ಈ ಒಂದು ಯುಗಾದಿಯ ನಂತರ ತುಲಾ ರಾಶಿಯವರಿಗೆ ಕ್ಲಾರಿಟಿ ಮತ್ತು ಕರೇಜ್ ನಿಮ್ಮ ಶಕ್ತಿ ಆಗಬೇಕಾಗುವಂತ ಒಂದು ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಹೌದು, ಈ ರೀತಿಯಾಗಿರುವಂತದ್ದು. ಹಾಗೇನೆ ಈ ಒಂದು ತುಲಾ ರಾಶಿಯವರ ಈ ಒಂದು 3 ವಿಚಾರಗಳಲ್ಲಿ ಮುಖ್ಯವಾಗಿ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ, ಮೊದಲನೇದಾಗಿ ನಾವು ಹಣಕಾಸಿನ ವಿಚಾರವಾಗಿ ಹೇಗಿದೆ ಅಂತ ನೋಡ್ಬೇಕಾಗತ್ತೆ. ತುಲಾ ರಾಶಿಯವರಿಗೆ 2026ರ ಆರಂಭದಲ್ಲಿ ಇನ್ಕಮ್ ಅನ್ನುವಂಥದ್ದು ಸ್ಟೇಬಲ್ ಆಗಿರ್ತದೆ. ಆದ್ರೆ ಲಕ್ಸುರಿಯಾಗಿ ಖರ್ಚು ಮಾಡಕ್ ಹೋಗಿ ಸಾಕಷ್ಟು ಹಣವನ್ನ ಖರ್ಚು ಮಾಡಿ ನೀವು ಕಳ್ಕೊಳ್ತೀರಿ. ಯಾಕೆ ಅಂದ್ರೆ ಸ್ವಾಭಾವಿಕವಾಗಿ ತುಲಾ ರಾಶಿಯಲ್ಲಿರುವಂತವ್ರು ಶುಕ್ರನ ಒಂದು ಪ್ರಭಾವದಿಂದಾಗಿ ಲಕ್ಸುರಿಯಸ್ ಲೈಫ್ ನ ಲೀಡ್ ಮಾಡುವಂತಹ ಹೆಚ್ಚಿನ ಸಾಧ್ಯತೆಗಳು ಇರ್ತದೆ. ಆದ್ರೆ ಈ ಒಂದು ಕೆಲವೊಂದು ಸಂದರ್ಭಗಳಲ್ಲಿ ಎಲ್ಲಾ ಸಮಯದಲ್ಲಿಯೂ ಕೂಡ ಲಕ್ಸುರಿ ಲೈಫ್ ಅನ್ನ ನಾವು ಲೀಡ್ ಮಾಡಕ್ಕಾಗಲ್ಲ. ಹಾಗಾಗಿ ಲಕ್ಸುರಿ ಲೈಫ್ ಜಾಸ್ತಿ ಹೊತ್ತು ಕೊಡುವಂತದ್ದಾಗಿರೋದ್ರಿಂದಾಗಿ ಈ ರಾಶಿಯವರು ಈ ಒಂದು ಲಕ್ಸುರಿ ಲೈಫ್ ಅನ್ನ ನೀವು ನೋಡಕ್ ಹೋಗಿ ತುಂಬಾ ಖರ್ಚು ಮಾಡಿ ಸಾಲ ಮಾಡ್ಕೊಳ್ಳುವಂತ ಸಂದರ್ಭಗಳನ್ನೇ ಹೆಚ್ಚಿನದಾಗಿ ನೋಡುವಂಥದ್ದು. ಈ ಒಂದು ತುಲಾ ರಾಶಿಯವರೇ ಸ್ವಾಭಾವಿಕವಾಗಿ ಆಗಿರೋದ್ರಿಂದಾಗಿ ಸ್ವಲ್ಪ ಖರ್ಚಿನ ಕಡೆ ಹೆಚ್ಚು ಗಮನವನ್ನ ಕೊಡಿ. ಹಾಗ್ ಮಾಡೋದ್ರಿಂದಾಗಿ ನಿಮ್ಗೆ ಒಂದ್ ಸ್ವಲ್ಪ ಮುಂಬರುವಂತ ದಿನಗಳಲ್ಲಿ ಆಗುವಂತ ಸಮಸ್ಯೆಗಳನ್ನ ತಡಿಬಹುದಾಗ್ತದೆ. ಇನ್ನು ಜೂನ್ ಮತ್ತು ಸೆಪ್ಟೆಂಬರ್ ನಡುವೆ ಪಾರ್ಟ್ನರ್ಶಿಪ್ ಮೂಲಕ ಏನಾದ್ರೂ ಬಿಸ್ನೆಸ್ ಮಾಡ್ತಾ ಇರುವಂತವ್ರಾದ್ರೆ ಲಾಭವನ್ನ ನೋಡ್ತಾ ಹೋಗ್ತೀರಿ. ಬಿಸ್ನೆಸ್ ಡೀಲಿಂಗ್ ಸೈನ್ ಮಾಡುವವರು ಕೂಡ ಈ ಒಂದು ಸಂದರ್ಭ ಅಂತದ್ದು ಜೂನ್ ಮತ್ತೆ ಸೆಪ್ಟೆಂಬರ್ ಈ ಮಧ್ಯದಲ್ಲಿ ಒಳ್ಳೆಯ ಸಮಯ ಅಂತಾನೆ ಹೇಳ್ಬಹುದು. ಯಾವುದೇ ಒಂದು ಬಿಸ್ನೆಸ್ ಡೀಲಿಂಗ್ ಗಳಿಗೆ ಸೈನ್ ಮಾಡೋದು, ಅಗ್ರಿಮೆಂಟ್ ಮಾಡ್ಕೊಳೋದು ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಕ್ಕೋ ಇದೆಲ್ಲ ಒಂದು ಒಳ್ಳೆ ಟೈಮ್ ಈ ಒಂದು ಸಂದರ್ಭಗಳಲ್ಲಿ ಜೂನ್ ನಿಂದ ಸೆಪ್ಟೆಂಬರ್ ವರೆಗೂ. ಇನ್ವೆಸ್ಟ್ಮೆಂಟ್ ಮಾಡುವಂತವ್ರಿದ್ರೆ ಯಾರಾದ್ರೂ ತುಲಾ ರಾಶಿಯಲ್ಲಿ ಇರುವಂತವ್ರು ಈ ಒಂದು ತುಲಾ ರಾಶಿಯಲ್ಲಿ ಇರುವಂತವ್ರಿಗೆ ಈ ಒಂದು ಎಕ್ಸ್ಪರ್ಟ್ ಗಳ ಸಲಹೆಯನ್ನ ಪಡೆದುಕೊಂಡು ನೀವು ಮುಂದುವರಿಯೋದು ಬಹಳ ಒಂದು ರೀತಿಯಾದಂತಹ ದೊಡ್ಡದಾದಂತಹ ಸಲಹೆ ಅಂತಾನೆ ಹೇಳ್ಬಹುದು. ಯಾಕೆಂದ್ರೆ ತುಂಬಾ ಹಣವನ್ನ ನೀವು ವ್ಯಯ ಮಾಡುವಂತದ್ದಾಗ್ತದೆ. ಹಾಗಾಗಿ ತುಲಾ ರಾಶಿಯಲ್ಲಿರುವಂತವರು ಹೆಚ್ಚು ವ್ಯಯವನ್ನ ಮಾಡದೆ, ಹೆಚ್ಚು ಖರ್ಚನ್ನ ಮಾಡದೆ ಸ್ವಲ್ಪ ಸಮತೋಲನವನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಇನ್ನು ಪ್ರೀತಿ ಮತ್ತು ವೈವಾಹಿಕ ಜೀವನದ ಕುರಿತಾಗಿ ತುಲಾ ರಾಶಿಯಲ್ಲಿರುವಂತವ್ರಿಗೆ ಹೇಗಿದೆ ಅನ್ನೋದನ್ನ ನಾವು ನೋಡುವಂತದ್ದಾದ್ರೆ, ಈ ಒಂದು ತುಲಾ ರಾಶಿಯಲ್ಲಿರುವಂತಹವ್ರಿಗೆ ಯಾವ ಸಿಂಗಲ್ ಆಗಿರ್ತೀರಿ ಅಂತಹವರಿಗೆ ನೋಡುವಂತದ್ದಾದ್ರೆ ಈ ವರ್ಷ ರೊಮ್ಯಾಂಟಿಕ್ ಆಗಿರುವಂತಹ ಒಂದು ಫೇಸ್ ಅನ್ನುವಂತಹದ್ದು ನಿಮ್ಮಲ್ಲಿರುವಂತಹ ಒಂದು ರೊಮ್ಯಾಂಟಿಕ್ ಫೇಸ್ ಅನ್ನುವಂಥದ್ದು ಎಕ್ಸ್ಪ್ಲೋರ್ ಆಗುವಂಥದ್ದಿದೆ. ಹಾಗೇನೆ ಒಂದು ಮೀನಿಂಗ್ಫುಲ್ ಆಗಿರುವಂತಹ ರಿಲೇಶನ್ಶಿಪ್ ಅನ್ನುವಂಥದ್ದು ಆರಂಭವಾಗುವಂಥದ್ದು ಈ ಒಂದು ವರ್ಷದಲ್ಲಿ ತುಲಾ ರಾಶಿಯಲ್ಲಿರುವಂತವ್ರಿಗೆ. ಆದ್ರೆ 2 ಆಯ್ಕೆಗಳ ನಡುವೆ ಗೊಂದಲಗಳಾಗುವಂತ ಸಾಧ್ಯತೆಗಳಿದೆ. ಸ್ವಲ್ಪ ನೀವು ಜಾಗೃತರಾಗಿರ್ಬೇಕಾಗುತ್ತೆ. ಈ ರೀತಿಯಾದಂತಹ ಗೊಂದಲಮಯವಾದಂತಹ ವಾತಾವರಣಕ್ಕೆ ಸಿಗಾಕೊಳ್ಳೋದು, ಗೊಂದಲವಾದಂತಹ ಸ್ಥಿತಿಯಲ್ಲಿ ಸಿಗಾಕೊಳ್ಳುವಂತಹದ್ದು ಈ ಒಂದು ತುಲಾ ರಾಶಿಯಲ್ಲಿ ಅವರಿಗೆ ಕಂಡು ಬರ್ತಾ ಇರುವಂತದ್ದು. ಇನ್ನು ವೈವಾಹಿಕ ಜೀವನ, ಮ್ಯಾರಿಡ್ ಲೈಫ್ ಹೇಗಿದೆ ಅನ್ನುವಂಥದ್ದನ್ನ ನೋಡುವಂತದ್ದಾದ್ರೆ, ಈ ಒಂದು ತುಲಾ ರಾಶಿಯಲ್ಲಿರುವಂತಹವರಿಗೆ ನಿಮ್ಮ ಒಂದು ಹಾರ್ಮೋನಿ ಲೈಫ್ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗ್ತದೆ. ಸಾಮರಸ್ಯಕವಾದ ಒಂದು ಅನ್ಯೋನ್ಯವಾದಂತಹ ಜೀವನವನ್ನ ನೋಡ್ತಾ ಹೋಗ್ತೀರಿ. ಪಾರ್ಟ್ನರ್ ಜೊತೆ ಕ್ವಾಲಿಟಿ ಟೈಮ್ ಅನ್ನ ಕಳೆಯೋದಿಕ್ಕೆ ಈ ಒಂದು ವರ್ಷ ಅನ್ನುವಂಥದ್ದು ಬಹಳ ಉತ್ತಮವಾಗಿದೆ. ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಇದು ಬಹಳ ಒಳ್ಳೆಯ ಸಮಯ ಈ ಒಂದು 2026 ಅಂತಾನೆ ಹೇಳ್ಬಹುದು. ಆಗಸ್ಟ್ ನಂತರದಲ್ಲಿ ಏನು ಈ ರಿಲೇಶನ್ಶಿಪ್ ಅನ್ನುವಂತಹದ್ದು ವೈವಾಹಿಕ ಜೀವನದಲ್ಲಿ ಸಂಬಂಧಗಳು ಅನ್ನುವಂಥದ್ದು ಗಟ್ಟಿ ಆಗ್ತಾ ಹೋಗ್ತದೆ. ಈ ರೀತಿಯಾಗಿರುವಂತದ್ದು ವೈವಾಹಿಕ ಜೀವನದ ಕುರಿತಾಗಿಯೂ ಕೂಡ. ಹಾಗಾದ್ರೆ ನೆಕ್ಸ್ಟ್ ನಾವು ಉದ್ಯೋಗದ ಕುರಿತಾಗಿ ಹೇಗಿದೆ ಈ ಒಂದು ತುಲಾ ರಾಶಿಯಲ್ಲಿರುವಂತಹವ್ರಿಗೆ ಅನ್ನೋದನ್ನ ನೋಡುವಂತದಾದ್ರೆ, ಉದ್ಯೋಗ ಅಥವಾ ವೃತ್ತಿಯ ಪರವಾಗಿ ನೋಡುವುದಾದ್ರೆ ಜಾಬ್ ಮಾಡುವವರಿಗೆ ಟೀಮ್ ವರ್ಕ್ ಮಾಡುವ ಮೂಲಕ ಯಶಸ್ಸು ಅನ್ನುವಂಥದ್ದಿದೆ.
ಯಾರು ಇವಾಗ ತುಲಾ ರಾಶಿಯಲ್ಲಿ ಇರ್ತೀರಿ ಅಂತಹವರು, ಯಾರು ಯಶಸ್ಸನ್ನ ಪಡ್ಕೊಳ್ಬೇಕು ಅಂತ ಇರ್ತೀರಿ ಅಂತಹವರು ನಿಮ್ಮ ಒಂದು ಟೀಮ್ ಜೊತೆ, ನಿಮ್ಮ ಟೀಮ್ ವರ್ಕ್ ಅಲ್ಲಿ ನೀವು ನಿಮ್ಮ ಒಂದು ಸ್ಕಿಲ್ ನ ನೀವು ತೋರಿಸಿದಾಗ ಮಾತ್ರ ನಿಮ್ಗೆ ಒಂದು ಯಶಸ್ಸು ಅನ್ನುವಂಥದ್ದು ಸಿಗುವಂತದ್ದಾಗ್ತದೆ ಈ ಒಂದು ವರ್ಷದಲ್ಲಿ. ಇನ್ನು ಲೀಗಲ್ ಮತ್ತೆ ಫ್ಯಾಷನ್, ಆರ್ಟ್, ಪಬ್ಲಿಕ್ ರಿಲೇಷನ್ ಈ ರೀತಿಯಾದಂತಹ ಕ್ಷೇತ್ರಗಳಲ್ಲಿ ಯಾರು ಕೆಲಸವನ್ನ ಮಾಡ್ತಾ ಇರ್ತೀರಿ ಅಂತಹವರು ಉತ್ತಮವಾದಂತಹ ಅವಕಾಶಗಳನ್ನ ಈ ವರ್ಷ ಪಡ್ಕೊಳ್ತಾ ಹೋಗ್ತೀರಿ. ಹೆಚ್ಚಿನದಾದಂತಹ ಆಪರ್ಚುನಿಟೀಸ್ ನಿಮ್ಗೆ ಬರ್ತಾ ಹೋಗ್ತದೆ ಈ ಒಂದು ವರ್ಷದಲ್ಲಿ ತುಲಾ ರಾಶಿಯಲ್ಲಿ ಇರುವಂತಹವ್ರಿಗೆ. ಹಾಗೆ ಇನ್ನು ಬಿಸ್ನೆಸ್ ಮಾಡುವಂತಹವ್ರಿಗೆ ಹೇಗಿದೆ ಅನ್ನೋದನ್ನ ಕೂಡ ನಾವು ನೋಡ್ಬೇಕಾಗುತ್ತೆ. ಇನ್ನು ವೃತ್ತಿ ಜೀವನದಲ್ಲಿ ಇರುವಂತಹವ್ರಿಗೆ, ಜಾಬ್ ಮಾಡುವವರಿಗೆ ಪ್ರಮೋಷನ್ ಚಾನ್ಸಸ್ ಕೂಡ ಈ ಒಂದು ವರ್ಷದಲ್ಲಿ ನಿಮ್ಗೆ ಕಂಡು ಬರ್ತಾ ಇರುವಂತದ್ದು. ಯಾರು ತುಂಬಾ ಪ್ರಮೋಷನ್ಸ್ ಗಳಿಗೆ ಎಕ್ಸ್ಪೆಕ್ಟ್ ಮಾಡ್ತಾ ಕುಂತಿರ್ತೀರಿ, ಪೇಷನ್ಸ್ ಇಂದ ಕಾದ್ರೆ ಖಂಡಿತವಾಗಿ ಅಗತ್ಯವಾಗಿ ನಿಮ್ಗೆ ಪ್ರಮೋಷನ್ಸ್ ಆಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇನ್ನು ಬಿಸ್ನೆಸ್ ಮಾಡುವವರಿಗೂ ಕೂಡ ಅಷ್ಟೇ, ನಿಮ್ಮ ಒಂದು ಬ್ರ್ಯಾಂಡ್ ಇಮೇಜ್ ಇಂಪ್ರೂವ್ ಆಗುವಂತಹ ಒಂದು ಅಮೂಲ್ಯವಾದಂತಹ ಗಳಿಗೆ ಅನ್ನುವಂಥದ್ದನ್ನ ಹೇಳ್ಬಹುದು ಈ 2026. ಹೊಸ ಕೊಲಾಬ್ರೇಷನ್ಗಳು ನಿಮ್ಗೆ ಲಾಭದಾಯಕವಾಗಿ ನಿಮ್ಗೆ ಅದು ಕೊಲಾಬ್ರೇಷನ್ ಆಗ್ತಾ ಹೋಗ್ತದೆ. ಆ ಹೊಸದಾದಂತಹ ಕೊಲಾಬ್ರೇಷನ್ಗಳು ಅನ್ನುವಂಥದ್ದು ನಿಮ್ಮ ಒಂದು ನೆಕ್ಸ್ಟ್ ಲೆವೆಲ್ಗೆ ನಿಮ್ಮ ಬಿಸ್ನೆಸ್ ಅನ್ನ ತೆಗೆದುಕೊಂಡು ಹೋಗೋದಿಕ್ಕೆ ಇದು ಅನುಕೂಲವನ್ನ ಮಾಡಿಕೊಡುವಂತದ್ದಾಗ್ತದೆ. ಈ ರೀತಿಯಾದಂತಹ ಕೊಲಾಬ್ರೇಷನ್ಸ್ಗಳು ಬಿಸ್ನೆಸ್ ಮಾಡುವಂತಹ ಅವರಿಗೆ, ವ್ಯಾಪಾರಸ್ಥರುಗಳಿಗೆ ಈ ರೀತಿಯಾಗಿರುವಂತಹದ್ದು ಈ ಒಂದು ವೃತ್ತಿ ಮತ್ತು ವ್ಯಾಪಾರಸ್ಥರುಗಳಿಗೆ ಹೇಗಿದೆ ಅಂತ ನೋಡಿದ್ವಿ. ಹಾಗಾದ್ರೆ ತುಲಾ ರಾಶಿಯಲ್ಲಿ ಇರುವಂತವ್ರು ಯಾವ ಒಂದು ವಿಚಾರಗಳಲ್ಲಿ ಎಚ್ಚರಿಕೆಯನ್ನು ವಹಿಸ್ಬೇಕು ಅಂದ್ರೆ, ಡಿಸಿಷನ್ ತೆಗೆದುಕೊಳ್ಳುವಂತದ್ರಲ್ಲಿ ಡಿಲೇ ಮಾಡಬೇಡಿ. ಯಾವುದೇ ಕಾರಣಕ್ಕೂ ಡಿಲೇ ಮಾಡದಲ್ಲಿ ಖಂಡಿತವಾಗಿ ಅದರಿಂದ ನೀವು ಮುಂಬರುವಂತ ದಿನಗಳಲ್ಲಿ ಒತ್ತಡಗಳನ್ನ ನೋಡ್ತಾ ಹೋಗ್ತೀರಿ. ಈಗ ಯಾವುದೋ ಒಂದು ಸಂದರ್ಭ, ಯಾವುದೋ ಒಂದು ಸಿಚುಯೇಷನ್ ನಡೀತಾ ಇದೆ, ಅದಕ್ಕೆ ಒಂದು ನೀವು ತಕ್ಕನದಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಳೇಬೇಕು. ಆದ್ರೆ ಆ ಸಮಯದಲ್ಲಿ ನೀವು ಒಂದು ನಿರ್ಧಾರವನ್ನ ತೆಗೆದುಕೊಳ್ಳೋದಿಲ್ಲ, ಡಿಲೇ ಮಾಡ್ತೀರಿ. ಆದ್ರೆ ಅದು ಕೈ ತಪ್ಪು ಹೋದ್ರೆ ಮುಂಬರುವಂತ ದಿನಗಳಲ್ಲಿ ಪಶ್ಚಾತ್ತಾಪವನ್ನ ಪಡಬೇಕಾಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಎಂತಹದೇ ಡಿಸಿಷನ್ ತೆಗೆದುಕೊಳ್ಳಿಕ್ಕೂ ಈ 2026ನಲ್ಲಿ ನೀವು ಡಿಲೇ ಮಾಡಬೇಡಿ, ಲೇಟ್ ಮಾಡಬೇಡಿ. ಹಾಗೇನೆ ಇನ್ನು ಆರೋಗ್ಯದ ಪರವಾಗಿ ಕಿಡ್ನಿ ಮತ್ತು ಸ್ಕಿನ್ ಹೆಲ್ತ್ ನ ಆ ಒಂದು ವಿಚಾರದಲ್ಲಿ ಗಮನವನ್ನ ಕೊಡ್ಬೇಕಾಗತ್ತೆ. ಓವರ್ ಡಿಪೆಂಡೆನ್ಸಿ, ಬೇರೆಯವ್ರ ಮೇಲೆ ಓವರ್ ಆಗಿ ಡಿಪೆಂಡೆನ್ಸ್ ಆಗೋದನ್ನ ನೀವು ತಪ್ಪಿಸ್ಬೇಕಾಗತ್ತೆ ತುಲಾ ರಾಶಿಯಲ್ಲಿರುವಂತವ್ರು. ಇನ್ನು ಅದೃಷ್ಟದ ಸೂಚನೆಗಳೇನು ಅಂತ ನೋಡೋದಾದ್ರೆ, ಅದೃಷ್ಟದ ಬಣ್ಣ ಬಂದು ಬಿಳಿ ಮತ್ತು ಗುಲಾಬಿ ಆಗಿರ್ತದೆ. ಅದೃಷ್ಟದ ದಿನ ಬಂದು ಶುಕ್ರವಾರ ಆಗಿರ್ತದೆ. ಅದೃಷ್ಟದ ಸಂಖ್ಯೆ 6 ಆಗಿರ್ತದೆ. ಇನ್ನು ಏನ್ ಪರಿಹಾರಗಳನ್ನ ಮಾಡ್ಕೊಳ್ಬಹುದು ಈ ಒಂದು ತುಲಾ ರಾಶಿಯಲ್ಲಿ ಇರುವಂತವ್ರು ಅಂದ್ರೆ, ಶುಕ್ರವಾರ ಲಕ್ಷ್ಮೀ ದೇವಿಯ ಆರಾಧನೆಯನ್ನ ಮಾಡಿ ಅನುಕೂಲವಾಗುತ್ತೆ. ಹಾಗೇನೆ ಓಂ ಶುಕ್ರಾಯ ನಮಃ ಅನ್ನುವಂತಹ ಮಂತ್ರವನ್ನ 21 ಬಾರಿ ಪ್ರತಿನಿತ್ಯವೂ ಕೂಡ ಜಪ ಮಾಡಿ ನೀವು ಖಂಡಿತವಾಗಿ ನಿಮ್ಗೆ ಕೆಲಸ ಕಾರ್ಯಗಳಲ್ಲೆಲ್ಲ ಯಶಸ್ಸು ಅನ್ನೋದಾಗ್ತದೆ. ಇನ್ನು ಹೆಣ್ಣು ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಅಲಂಕಾರಿಕ ವಸ್ತುಗಳನ್ನ, ಹೊಸದಾದಂತಹ ಬಟ್ಟೆಗಳನ್ನ, ಸಿಹಿ ಪದಾರ್ಥಗಳನ್ನ ನೀವು ಹಂಚೋದ್ರಿಂದಾಗಿ, ನಿಮ್ಮ ಕೈಯಿಂದ ದಾನ ಮಾಡೋದ್ರಿಂದಾಗಿ ನಿಮಗೆ ಶುಭ ಅಂತ ಹೇಳ್ಬಹುದು. ಇನ್ನು ತುಲಾ ರಾಶಿಯಲ್ಲಿರುವಂತವ್ರು ಈ ಒಂದು ಯುಗಾದಿ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಬ್ಯಾಲೆನ್ಸ್ ಮತ್ತು ಬ್ಲೆಸ್ಸಿಂಗ್ ನನ್ನು ತರುವಂತಹ ಒಂದು ವರ್ಷ ಆಗಿದೆ. ಹಾಗಾಗಿ ನೀವು ಸಮಯಕ್ಕೆ ಸರಿಯಾಗಿ ನಿರ್ಧಾರಗಳನ್ನ ತೆಗೆದುಕೊಂಡ್ರೆ 2026 ನಿಮ್ಗೆ ಯಶಸ್ಸನ್ನ ಕಾಣಬಹುದಾದಂತಹ ವರ್ಷ ಆಗಿರ್ತದೆ. ನೀವು ಸಿದ್ಧರಿದ್ದೀರಾ ಈ ಒಂದು ಯಶಸ್ಸನ್ನ ಪಡ್ಕೊಳ್ಳಿಕ್ಕೆ ಅಂತ ಹೇಳಿ ಈ ಮೂಲಕವಾಗಿ ನಾನು ನಿಮ್ಗೆಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ ತುಲಾ ರಾಶಿಯಲ್ಲಿರುವಂತವ್ರಿಗೆ. ಹಾಗಾದ್ರೆ ಎಲ್ರಿಗೂ ಒಳ್ಳೇದಾಗ್ಲಿ. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತಾ, ತುಲಾ ರಾಶಿಯವರೇ ಈ ಒಂದು ವರ್ಷ ನಿಮ್ಮ ಜೀವನವನ್ನ ಸಮತೋಲನದಿಂದ ತುಂಬಲಿರುವಂತಹ ವರ್ಷ ಆಗಲಿದೆ. ಹಾಗಾದ್ರೆ ಅದನ್ನು ನೀವು ಪಡ್ಕೊಳ್ಳಕ್ಕೆ ರೆಡಿ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ.